ಫ್ಲೈಟ್ ಹತ್ತಿದ ಅವರೆಲ್ಲ ತಮ್ಮೂರು ಬಂತು ಅಂತ ಖುಷಿಯಾಗಿದ್ರು. ಇನ್ನು ಕೆಲ ಹೊತ್ತಲ್ಲೇ ಮನೆ ತಲುಪ್ತೀವಿ ಅನ್ನೋ ಕನಸನ್ನು ಕಂಡಿದ್ರು. ಆದರೆ ಅಲ್ಲಾಗಿದ್ದೇ ಬೇರೆ. ಲ್ಯಾಂಡ್ ಆಗಬೇಕಾಗಿದ್ದಂಥ ವಿಮಾನ ಆಕಾಶದಲ್ಲೇ 4 ಗಂಟೆ ರೌಂಡ್ಸ್ ಹಾಕಿದ್ರೆ ವಿಮಾನದೊಳಗಿದ್ದಂಥ ಪ್ರಯಾಣಿಕರ ಚೀರಾಟ, ಕೂಗಾಟ, ಕಣ್ಣೀರು ಅಂತ ಅವರೆಲ್ಲ ಸಾವಿನ ದವಡೆಯಲ್ಲಿದ್ರು. ಹುಬ್ಬಳ್ಳಿ ಪ್ರಯಾಣಿಕರಿಗೆ ಸಂಬಂಧಪಟ್ಟ ಹಾಗೆ ಎದುರಾದಂಥ ಸಂಕಷ್ಟ ಏನು ಫ್ಲೈಟ್ನಲ್ಲಿದ್ದಂಥ ಸಂದರ್ಭದಲ್ಲಿ ಬನ್ನಿ ನೋಡೋಣ. ಬಿರುಗಾಳಿ ಅಬ್ಬರ, 4 ಗಂಟೆ ಆಕಾಶದಲ್ಲೇ ಗಿರಿಕಿ ಹೊಡೆದ ವಿಮಾನ. ಪ್ರಯಾಣಿಕರ ಚೀರಾಟ, 4 ಗಂಟೆ ಆತಂಕ, ಸಿದ್ಧಾರೂಢನ ಜಪ. ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬರ್ತಿದ್ದ ವಿಮಾನ ಲ್ಯಾಂಡ್ ಆಗಿದ್ದೇ ಪವಾಡ. ಅದು ನಿನ್ನೆ ಸಂಜೆ 3:15 ಸಮಯ. ಫ್ಲೈ 91 ಸಂಸ್ಥೆಯ IC3401 ಹೆಸರಿನ ವಿಮಾನ ಹೈದರಾಬಾದ್ನ ರಾಜೀವ್ ಗಾಂಧಿ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆಗಿತ್ತು. ವಿಮಾನದಲ್ಲಿ 18 ಪ್ರಯಾಣಿಕರಿದ್ರು. ನಿನ್ನೆ ಸಂಜೆ 4:30ಕ್ಕೆ ಇದೇ ವಿಮಾನ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಬೇಕಿತ್ತು. 1.5 ಗಂಟೆ ಜರ್ನಿ ಮಾಡಿದ್ದ ಪ್ರಯಾಣಿಕರು ಇನ್ನೇನು ಹುಬ್ಬಳ್ಳಿ ಬರ್ತಿದ್ದಂತೆ ಖುಷಿಯಾಗಿದ್ರು. ಆಗ್ಲೇ ನೋಡಿ, ಆಗಸದಲ್ಲೇ ಆಟ ಶುರುವಾಗಿತ್ತು. ಹುಬ್ಬಳ್ಳಿಯಲ್ಲಿ ನಿನ್ನೆ ಸಂಜೆ ಜೋರು ಬಿರುಗಾಳಿ ಬೀಸತೊಡಗಿತ್ತು. ಇದೇ ಹವಾಮಾನ ವೈಪರೀತ್ಯದಿಂದಾಗಿ ವಿಮಾನ ಲ್ಯಾಂಡ್ ಮಾಡಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಹುಬ್ಬಳ್ಳಿಯಲ್ಲೇ 5 ಸುತ್ತು ರೌಂಡ್ಸ್ ಹಾಕಿದ ಪೈಲಟ್ ನಂತರ ಮುಂಡಗೋಡ ಬಳಿ ಹೋಗಿದ್ದ. ಅಲ್ಲೂ ಕೂಡ ಸರಿಸುಮಾರು 10 ರೌಂಡ್ ಹಾಕಿದ್ದ. ನಂತರ ಹಳಿಯಾಳ ಬಳಿ ಕೆಲ ಸುತ್ತು ಹೊಡೆಸಿದ್ದ. ನಂತರ ಮುಂಡಗೋಡ ಬಳಿ ಕೆಲ ಸುತ್ತು ಹೊಡೆಸಿದ್ದ. ಹೀಗೆ ಹಳಿಯಾಳ, ಮುಂಡಗೋಡ, ಶಿವಮೊಗ್ಗ, ದಾವಣಗೆರೆ ಅಂತ ಆಕಾಶದಲ್ಲಿ 1.5 ಗಂಟೆ ವಿಮಾನ ಗಿರಿಕಿ ಹೊಡೆದಿದೆ. ವಿಮಾನ ಹೀಗೆ ರೌಂಡ್ಸ್ ಹಾಕ್ತಿದ್ರೆ ಇದರೊಳಗಿದ್ದ 18 ಪ್ರಯಾಣಿಕರಿಗೆ ಜೀವ ಬಾಯಿಗೆ ಬಂದಿತ್ತು. ಎಲ್ಲರೂ ದೇವರನ್ನ ಬೇಡ್ಕೊಳ್ತಿದ್ರು, ಮಕ್ಕಳನ್ನ ಬಿಗಿದಪ್ಪಿ ಕೂತಿದ್ರು. ಕೆಲವರಂತೂ ನಾವು ಬದುಕು ಬರೋದೇ ಡೌಟ್ ಇದೆ ಅಂತ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ತಮ್ಮ ಮಕ್ಕಳಿಗೆ ರವಾನಿಸ್ತಿದ್ರು. ವಿಮಾನದಲ್ಲಿ ಮೊಬೈಲ್ ವರ್ಕ್ ಆಗಲ್ಲ ನಿಜ, ಆದ್ರೆ ಕೆಳಗೆ ಬಿದ್ದಾಗಲಾದ್ರೂ ತಮ್ಮವರಿಗೆ ಸುದ್ದಿ ಮುಟ್ಲಿ ಅಂತ ಮೆಸೇಜ್ ಕಳಿಸ್ತಿದ್ರು. ವಿಮಾನದೊಳಗೆ ಇಷ್ಟೆಲ್ಲ ಆಗ್ತಿದ್ರೆ ಹುಬ್ಬಳ್ಳಿಯಲ್ಲಿ ವಾತಾವರಣ ತಿಳಿಯಾಗಿರ್ಲಿಲ್ಲ. ಹೀಗಾಗಿ ಕೊನೆಗೆ ಬೆಂಗಳೂರಿಗೆ ವಿಮಾನವನ್ನ ತಂದ ಪೈಲಟ್ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಮಾಡಿಸಿದ್ದ. ಹೈದರಾಬಾದ್ ನಾವು ನಿನ್ನೆ 3 ಗಂಟೆ ಸುಮಾರು ಬಿಟ್ವಿ ಸರ್. 4 ಗಂಟೆ 10 ನಿಮಿಷ 15 ನಿಮಿಷ ಮೇ ಬಿ ಇಳಬೇಕಾಗಿತ್ತು. ನಾವು ಹುಬ್ಳಿ ನಜ್ದೀಕ್ ಇದ್ದಾಗ ಟರ್ಬುಲೆನ್ಸ್ ಭಾಳ ಇತ್ತು. ಟರ್ಬುಲೆನ್ಸ್ ಭಾಳ ಆದ್ಕೊಳ್ಳಿ ಏನಾಗ್ಬಿಟ್ಟು ಸರ್, ಫ್ಲೈಟ್ ನಾವು ಒಂದು 10-15 ನಿಮಿಷ ನಮಗೆ ಪರಿಸ್ಥಿತಿ ಹೆಂಗಾತಂತಂದ್ರೆ ನಾವು ವಾಪಸ್ ಬದುಕಿ ಬರ್ತೇವೆ ಇಲ್ಲ ಅಂತಂದ್ರೆ ನಾವು ಪರಿಸ್ಥಿತಿ ಹಂಗಾಗ್ಬಿಡ್ತು. ವಿಮಾನ ಬೆಂಗಳೂರಿನಲ್ಲಿ ಸುರಕ್ಷಿತವಾಗಿ ಲ್ಯಾಂಡ್ ಆಗ್ತಿದ್ದಂತೆ ಪ್ರಯಾಣಿಕರು ನೆಟ್ಟುಸಿರು ಬಿಟ್ಟಿದ್ರು. ಇದೇ ವಿಮಾನ ರಾತ್ರಿ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ವಾಪಸ್ ಆಗಿದೆ. ಕೆಲವರು ಇದೇ ವಿಮಾನದಲ್ಲಿ ಹೋದ್ರೆ ಮತ್ ಕೆಲವರು ಬಸ್ನಲ್ಲಿ, ಕಾರ್ನಲ್ಲಿ ಪ್ರಯಾಣಿಸಿದ್ದಾರೆ. ಹವಾಮಾನ ವೈಪರೀತ್ಯದಿಂದಲೇ ಹೀಗಾಗಿದೆ ಅಂತಾರೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಪ್ರಭಾರಿ ನಿರ್ದೇಶಕರು. कल शाम का जो हैदराबाद फ्लाइट था, हैदराबाद से हुबली, वो अराउंड 4:30 लैंड होना था, बट ड्यू टू बैड वेदर जो है उसको एक्चुअली 1 आवर जो है हेल्ड अप रखा था एयर में, ताकि वेदर इंप्रूव हो जाए और लैंड हो जाए. बट 1 आवर में भी जो है वो इंप्रूव नहीं हुआ, इसीलिए बेंगलोर उसको डाइवर्ट किया गया. और रात को फिर जो पैसेंजर आना चाह रहे थे उनको वापस लेके रात को 11 बजे वापस लैंड कर दिए यहाँ. ನಿನ್ನೆ ಸಂಜೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಒಂದೆಡೆ ಫ್ಲೈ 91 ವಿಮಾನ ಲ್ಯಾಂಡಿಂಗ್ ಆಗಲು ಸಮಸ್ಯೆ ಆದ್ರೆ ಕೆಲವೇ ನಿಮಿಷಗಳಲ್ಲಿ ಇಂಡಿಗೋ ವಿಮಾನ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ. ಹೀಗಾಗಿ ವಿಮಾನದ ಬಗ್ಗೆಯೇ ಪ್ರಯಾಣಿಕರಿಗೆ ಗೊಂದಲ ಇದ್ದು ಘಟನೆ ಬಗ್ಗೆ ತನಿಖೆ ಆಗಬೇಕಿದೆ. ಸಂಜಯ್, TV9 ಹುಬ್ಬಳ್ಳಿ.